ಈ ಕಡೆಯಿಂದ ಅಫಿಷಿಯಲ್ ಆಗಿ KNCR ಏನೋ ಬಂದಾಯಿತು. ಆದರೆ ನೀವೆಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿರೋ ನೀವು ತೆಗ್ದಿರೋ ಒಂದು KCT ಮಾರ್ಕ್ಸಿಗೆ ಎಷ್ಟು ರ್ಯಾಂಕಿಂಗ್ ಬರುತ್ತೆ ಅಂತ ಆಗಲೇ ಕಮೆಂಟ್ ಆಗ್ತಾ ಇದ್ದೀರಾ. ಇದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಮತ್ತು KA ಕಡೆಯಿಂದ ಅಪ್ಡೇಟ್ ಇದೆ, ಅದ್ರ ಬಗ್ಗೆನೂ ಕೂಡ ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಒಂದು ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ಫಸ್ಟ್ ನಾನು KA ವೆಬ್ಸೈಟಲ್ಲಿ ಒಂದು ಅಪ್ಡೇಟ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು KNCRನ ಬಿಟ್ಟಿದ್ರೆ ಈ ಒಂದು KNCRಲ್ಲೂ ಏನೋ ಅಬ್ಜೆಕ್ಷನ್ ಇದೆ ಅನ್ನಿಸ್ತಿದ್ರೆ ನಿಮಗೆ ಅಬ್ಜೆಕ್ಷನ್ ಲಿಂಕ್ ಓಪನ್ ಆಗಿದೆ. ಈ ಒಂದು ಅಬ್ಜೆಕ್ಷನ್ ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಅಬ್ಜೆಕ್ಷನ್ನ ರೈಸ್ ಮಾಡ್ಬೋದು. ಮತ್ತು ಈ ಒಂದು KNCR ಎಲ್ಲ PDF ಬಂದುಬಿಟ್ಟು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿರುತ್ತೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಇಂಪಾರ್ಟೆಂಟ್ PDFಗಳು ನಿಮಗೆ ಅಲ್ಲಿ ಬೇಗ ಸಿಗ್ತಾ ಇರುತ್ತೆ. ಇವಾಗ ಫಸ್ಟು ನಿಮಗೆ ಇವಾಗ ನೋಡ್ಬೋದು KNCRಲ್ಲಿ ರಿಲೀಸ್ ಆಗಿದೆ. ಇದನ್ನು ಯಾವ ರೀತಿ ನೀವು ಯೂಸ್ ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ನಿಮ್ಮ ಹತ್ರ ಒಂದು ಕ್ವಶನ್ ಪೇಪರ್ದು ಒಂದು ಇರುತ್ತೆ ಬಯಾಲಜಿದು, ಅದ್ರದ್ದು ವರ್ಷನ್ ಕೋಡ್ ನೋಡ್ಕೊಳ್ಳಿ. ಆ ವರ್ಷನ್ ಕೋಡ್ ನೋಡಿಕೊಂಡು ಅದ್ರ ಪಕ್ಕನೇ ಇಲ್ಲಿ KNCR ಇರುತ್ತೆ. ಫಸ್ಟ್ ಇಲ್ಲಿ ವರ್ಷನ್ ಕೋಡ್ ಇರುತ್ತೆ, ಅದು ನೋಡ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟಿರ್ತಾರಲ್ಲ, ಅದನ್ನು ಕೂಡ ಟಿಕ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮತ್ತು EX ಅಂತ ಕೊಟ್ಟಿದ್ರಲ್ವಾ, ಇದು ಎಕ್ಸ್ಕ್ಲೂಡೆಡ್ ಅಂತ. ಆ ಒಂದು ಕ್ವಶನ್ಗಳಿಗೆ ಯಾವುದೇ ಥರದ ಮಾರ್ಕ್ಸ್ ಇರಲ್ಲ, ಯಾರಿಗೂ ಕೂಡ ಇರಲ್ಲ. ಇದೆಲ್ಲ ಕೂಡ ಔಟ್ ಆಫ್ ಸಿಲೆಬಸ್ ಕ್ವಶನ್ಗಳಾಗಿರುತ್ತೆ. ಮತ್ತು ನೀವು PDF ಅಬ್ಸರ್ವ್ ಮಾಡ್ಬೋದು. ಇಲ್ಲೇನು ಮಾಡಿದ್ದಾರೆ ಅಂದರೆ, ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ರೀತಿ ಕೊಟ್ಟಿದ್ದಾರೆ. ಕೆಲವು ಸಬ್ಜೆಕ್ಟಲ್ಲಿ ಔಟ್ ಆಫ್ ದ ಸಿಲೆಬಸ್ ಕ್ವಶನ್ಗಳು ಜಾಸ್ತಿ ಇದೆ, ಕೆಲವು ಒಂದು ಸಬ್ಜೆಕ್ಟ್ಗಳಲ್ಲಿ ಕಮ್ಮಿ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು. ಮತ್ತು ನೀವೆಲ್ಲರೂ ಕೂಡ KNCRನ ಚೆಕ್ ಮಾಡಿದ್ದೀರಾ, ಮತ್ತು ನಿಮ್ಮ ಆನ್ಸರ್ಸ್ ಎಲ್ಲರನ್ನೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು. ಹಾಗಾದರೆ ನಮಗೆ ರಿಸಲ್ಟ್ ಯಾವ ರೀತಿ ಬರುತ್ತೆ, ಏನಾದರೂ ಜಾಸ್ತಿ ರ್ಯಾಂಕಿಂಗ್ ಬರುತ್ತಾ ನಾನು ತೆಗ್ದಿರೋ ಒಂದು ಮಾರ್ಕ್ಸ್ಗೆ, ಅಥವಾ ಕಮ್ಮಿ ಬರುತ್ತಾ ಅಂತ ಇರುತ್ತೆ. ಎಲ್ಲರಿಗೂ ಕೂಡ ಒಂದು 10,000 ಒಳಗಡೆ ರ್ಯಾಂಕಿಂಗ್ ಬರಬೇಕಂತ ಇರುತ್ತೆ. ಕೆಲವ್ರಿಗೊಂದು 50,000 ಒಳಗಡೆ ಬಂದರೆ ಸಾಕಪ್ಪ ಅಂತಲೂ ಕೂಡ ಕೆಲವರು ಇರ್ತೀರ. ಕೆಲವರು 1,00,000 ಒಳಗಡೆ ಸಾಕು ಬಂದರೆ ಅಂತಲೂ ಕೂಡ ಇರ್ತೀರ. ಇವಾಗ ನಿಮಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ನೋಡಿ. ಈ ವರ್ಷ ಸ್ವಲ್ಪ KCT ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಏನಿದೆಯಲ್ಲ, ಇದು ತುಂಬಾ ವೇರಿ ಆಗಿದೆ. ಇದಕ್ಕೆ ಮುಖ್ಯವಾಗಿ 3 ರೀಸನ್ ಇರುತ್ತೆ. ಮೊದಲನೇದಾಗಿ ಈ ವರ್ಷ ಜಾಸ್ತಿ ಜನ CET ಎಕ್ಸಾಮ್ನ ಕಟ್ಟಿದ್ದಾರೆ, ಜೊತೆಗೆ ಜಾಸ್ತಿ ಜನ PUC ಎಕ್ಸಾಮ್ನ ರೆಕಾರ್ಡ್ ಬ್ರೇಕಿಂಗಲ್ಲಿ ಪಾಸ್ ಆಗಿದ್ದಾರೆ. ಮತ್ತು ಇನ್ನೊಂದು ಮೇಯ್ನಾಗಿ ನಿಮಗೆ ಇಲ್ಲಿ ಹೊಡ್ತಾ ಕೊಡೋದೇನೆಂದರೆ PUC ಸೆಕೆಂಡ್ ಎಕ್ಸಾಮ್. ಇಲ್ಲಿ PUC ಸೆಕೆಂಡ್ ಎಕ್ಸಾಮ್ನ ಆಗಲೇ ಸಾಕಷ್ಟು ಜನ ಅಪ್ಲೈ ಮಾಡಿದ್ದಾರೆ. ಅಲ್ಲಿ ಕೆಲವ್ರದ್ದು ಮಾರ್ಕ್ಸ್ ಒಂದು ಡೆಫಿನೆಟ್ಲಿ ಬೂಸ್ಟ್ ಆಗೇ ಆಗುತ್ತೆ. ಎಷ್ಟೊಂದು ಜನ ಎಕ್ಸಾಮ್ ಬರೆಯೋಕ್ಕೆ ತೊಗೊಂಡಿದ್ದಾರೆ, ಯಾಕೆಂದರೆ PUCಲಿ ಮಾರ್ಕ್ಸ್ ಕಮ್ಮಿ ಬಂದಿದೆ, CETಯಿಂದ ಬೂಸ್ಟ್ ಆಗುತ್ತೆ CET ರ್ಯಾಂಕಿಂಗ್ ಅಂದ್ಬಿಟ್ಟು. ಈ ಒಂದು 3 ಕಾರಣದಿಂದಾಗಿ ನೀವು ಪ್ರೀವಿಯಸ್ ಇಯರ್ ಡಾಟಾ ತೊಗೊಂಡು ಈ ವರ್ಷದ್ದು ರ್ಯಾಂಕಿಂಗ್ನ ಚೆಕ್ ಮಾಡೋಕ್ಕಾಗಲ್ಲ. ಮತ್ತು ನಿಮಗೆ ಸಾಕಷ್ಟು ಚಾನಲ್ಸ್ಗಳಲ್ಲಿ ಈ ವರ್ಷದ್ದು KCT ರ್ಯಾಂಕಿಂಗ್ ವರ್ಸಸ್ ಮಾರ್ಕ್ಸ್ ಅಂತ ಡೆಫಿನೆಟ್ಲಿ ವೀಡಿಯೋ ಮಾಡ್ತಾರೆ. ಆ ಒಂದು ವೀಡಿಯೋದಲ್ಲಿ ನೀವೇನು ನೋಡ್ತೀರಾ ಅದ್ಯಾವುದು ಕೂಡ ಡೆಫಿನೆಟ್ಲಿ ನಿಜ ಆಗಿರಲ್ಲ. ಬೇಕು ಅಂದರೆ ಅವ್ರು ಏನು ಹೇಳ್ತಾರಲ್ಲ ನಿಮ್ಮ ಮಾರ್ಕ್ಸಿಗೆ ರ್ಯಾಂಕಿಂಗ್ನ, ಅದನ್ನ ಒಂದು ಸೈಡ್ ಬರೆದಿಟ್ಕೊಳ್ಳಿ. ಮತ್ತು ನೀವು ಕೆಲವು ವೆಬ್ಸೈಟಲ್ಲೂ ಕೂಡ ರಿಜಿಸ್ಟರ್ ಆಗಿ ನೋಡ್ತಾ ಇರ್ತಾರೆ ನಿಮ್ಮ ರ್ಯಾಂಕಿಂಗ್ ವರ್ಸಸ್ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ, ಅದನ್ನೂ ಕೂಡ ಬರೆದಿಟ್ಕೊಳ್ಳಿ. ರಿಯಾಲಿಟಿಲಿ ನಿಮಗೆ ಮೇ ಎಂಡಲ್ಲಿ ಗೊತ್ತಾಗುತ್ತೆ ನಿಮ್ಮ ರಿಸಲ್ಟ್ ಯಾವ ರೀತಿ ಬರುತ್ತೆ ಅನ್ನೋದು. ಇಲ್ಲಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ KCT ರ್ಯಾಂಕಿಂಗ್ ವರ್ಸಸ್ ಮಾರ್ಕ್ಸ್ನ ನಿಮಗೆ ಒಂದು 3 ಲೆವೆಲ್ ಆಗಿ ಹೇಳ್ತೀನಿ. ಆದರೆ ಸ್ಪೆಸಿಫೈಡ್ ಆಗಿ ನಿಮಗೆ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ 3 ಲೆವೆಲ್ ಯಾವ ರೀತಿ ಇರುತ್ತೆ ಅಂದರೆ, 10,000 ಒಳಗಡೆ ರ್ಯಾಂಕಿಂಗ್ ಬರಬೇಕಂದ್ರೆ ನಿಮ್ಮ ಮಾರ್ಕ್ಸ್ ಎಷ್ಟಿರಬೇಕು, 50,000 ಒಳಗಡೆ ಬರಬೇಕಂದ್ರೆ ಎಷ್ಟಿರಬೇಕು, 1,00,000 ಒಳಗಡೆ ಬರಬೇಕಂದ್ರೆ ನಿಮ್ಮ ರ್ಯಾಂಕಿಂಗ್ ಎಷ್ಟಿರಬೇಕು, ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಎಕ್ಸಾಂಪಲ್ ನೀವೇನಾದರೂ 10,000 ಒಳಗಡೆ ಬರಬೇಕಂದ್ರೆ ನಿಮ್ಮ ಮಾರ್ಕ್ಸ್ ಬಂದ್ಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ ಹೇಳ್ತಾ ಇರೋದು. ಈ ಒಂದು 3 ಸಬ್ಜೆಕ್ಟಲ್ಲಿ ನಿಮ್ಮದು PUC ಮಾರ್ಕ್ಸ್ ಬಂದ್ಬಿಟ್ಟು 250 ಎಬೋ ಇರಬೇಕು, ಅಥವಾ ಈಚ್ ಸಬ್ಜೆಕ್ಟಲ್ಲಿ ಒಂದು 90 ಎಬೋ ಇರಬೇಕು. ಒಟ್ಟಿನಲ್ಲಿ 250 ಎಬೋ ಇದ್ದೀರಾ ಅಂದರೆ ನೀವು ಸೇಫಲ್ಲಿ ಇದ್ದೀರಾ, ಬರೋ ಚಾನ್ಸಸ್ ಇರೋದೆ 10,000 ಒಳಗಡೆ. ಮತ್ತು ಇಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಏನಿದೆಯಲ್ಲ, ಈ ಒಂದು 3 ಸಬ್ಜೆಕ್ಟ್ಗಳಲ್ಲಿ ಇವಾಗ ನಾವು ಆವ್ರೇಜ್ ತೆಗಿಬೇಕಾಗುತ್ತೆ. ಯಾಕೆಂದರೆ ಈ ವರ್ಷನ 60 ಒಳಗಡೆ ಏನಾದರೂ ಟೋಟಲ್ ಕರೆಕ್ಟಾಗಿತ್ತು ಅಂದರೆ ಪರ್ ಸಬ್ಜೆಕ್ಟ್ ನಾನು ಈಸಿಯಾಗಿ ಹೇಳ್ಬೋದಾಗಿತ್ತು ನಿಮಗೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಒಂದೊಂದು ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮಗೆ 50 ಮಾರ್ಕ್ಸ್ಗಿದೆ, ಒಂದು 45ಕ್ಕಿದೆ, ಆ ರೀತಿ ವೇರಿ ಆಗಿಬಿಟ್ಟಿದೆ. ಅದರಿಂದ ಪರ್ ಸಬ್ಜೆಕ್ಟಲ್ಲಿ ನಿಮಗೆ ಒಂದು ಡಿವೈಡ್ ಮಾಡಿದಾಗ ಪರ್ಸೆಂಟೇಜಲ್ಲಿ ಹೇಳ್ತಾ ಇದ್ದೀನಿ, ನೀವು ಡಿವೈಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಎಕ್ಸಾಂಪಲು 60 ಕ್ವಶನ್ಸ್ ಕೊಟ್ಟಿದ್ದಾಗ 50% ಅಂತ ಹೇಳಿದ್ರೆ ನಾನು 30 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡಿರಬೇಕಾಗಿರುತ್ತೆ ಬಯಾಲಜಿಲಿ, ಆ ರೀತಿ ಅದು ಸರಿನಾ. ಇವಾಗ ನೀವು 250 ಎಬೋ ಸ್ಕೋರ್ ಮಾಡಿದಿರಾ ಅಂದ್ಕೊಳ್ಳಿ PUCಲಿ. ಇಲ್ಲಿ ನೀವು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ನೀವು ಈಚ್ ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು 50% ಎಬೋ ಸ್ಕೋರ್ ಮಾಡಿರಬೇಕಾಗಿರುತ್ತೆ. ನಿಮ್ಮದು ಏನಾದರೂ ಒಂದು ರ್ಯಾಂಕಿಂಗ್ ಬಂದ್ಬಿಟ್ಟು
ಒಂದು 10,000 ಒಳಗಡೆ ಬರಬೇಕು ಅಂದರೆ 50% to 75% ಮೇಲೆ ಕ್ರಾಸ್ ಮಾಡಿದ್ದೀರಾ ಅಂದರೆ ಮಾತ್ರ ಡೆಫಿನೆಟ್ಲಿ ನೀವು 10,000 ಒಳಗಡೆ ಬರ್ತೀರಾ. ಏನಾದರೂ 5,000 ಒಳಗಡೆ ಬರಬೇಕು ಅಂತ ಇದ್ದೀರಾ ಅಂದರೆ ನಿಮ್ಮದು 75% ಮೇಲಿರಬೇಕು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು. ಅವಾಗ ಮಾತ್ರ ನೀವು 5,000 ಒಳಗಡೆ ಬರ್ತೀರಾ. KECTಲಿ PUCಲಿ ಬಂದ್ಬಿಟ್ಟು 250 ಎಬೋ ಇರಬೇಕಾಗುತ್ತೆ. ಇದು ವೇರಿ ಆಗುತ್ತೆ. 10,000 ಒಳಗಡೆ ಬರಬೇಕಂದ್ರೆ ಈ ರೇಂಜಲ್ಲಿ ಇರಬೇಕು ನಿಮ್ಮ ಮಾರ್ಕ್ಸು. ಇನ್ ಕೇಸ್ ನಿಮ್ಮದು ರ್ಯಾಂಕಿಂಗ್ ಬಂದ್ಬಿಟ್ಟು ಏನಾದರೂ 50,000 ಒಳಗಡೆ ಬರಬೇಕಂದ್ರೆ ಇಲ್ಲಿ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಈಚು ಸಬ್ಜೆಕ್ಟಲ್ಲೂ ಕೂಡ ನೀವು ಮಿನಿಮಮ್ ಅಂದರೂ 75 to 80 ಎಬೋ ಸ್ಕೋರ್ ಮಾಡಿರಬೇಕಾಗಿರುತ್ತೆ. ಓಕೆನಾ? ಮತ್ತು ಇಲ್ಲಿ CETಲಿ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಮಿನಿಮಮ್ ಅಂದರೂ 50% ಮೇಲೆ ಎಬೋ ತೆಗ್ದಿರಾ ಅಂದರೆ ಡೆಫಿನೆಟ್ಲಿ ನೀವು 50,000 ಒಳಗಡೆ ಬಂದೇ ಬರ್ತೀರಾ. ಬರೆದಿಟ್ಕೊಳ್ಳಿ. ಅಂದರೆ ನಿಮ್ಗೆ ಅರ್ಧಕ್ಕರ್ಧ ಮಾರ್ಕ್ಸು ಸ್ಕೋರ್ ಮಾಡಿರಬೇಕಾಗತ್ತೆ. ನೀವು ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಒಂದು 50 ಕ್ವಶನ್ಗಳು ಕೊಟ್ಟಿದ್ದಾರೆ. ಇವಾಗ ಎಕ್ಸಾಮ್ಟಾಗಿ 50 ಕ್ವಶನ್ಗಳಿಗೆ ಮಾತ್ರ ನಿಮಗೆ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಗೆ 25 ಮೇಲೆ ಈ ಸಬ್ಜೆಕ್ಟಲ್ಲಿ ಸ್ಕೋರ್ ಆಗಿದ್ರೆ ಅವಾಗ ಡೆಫಿನೆಟ್ಲಿ ಪಡ್ಕೋತೀರಾ ನೀವು ಒಂದು 50,000 ಒಳಗಡೆ. ಇನ್ ಕೇಸ್ ನಿಮ್ದೇನಾದರೂ ಒಂದು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ PUCಲಿ ಬಂದ್ಬಿಟ್ಟು ನಿಮ್ಮದು ಮಾರ್ಕ್ಸ್ ಬಂದ್ಬಿಟ್ಟು 60 ಇದೆ, 70 ಇದೆ, ಆ ರೇಂಜಲ್ಲಿ ಇದೆ ಅಂದ್ಬಿಟ್ರೆ ಇಲ್ಲಿ ಏನಾದರೂ ಒಂದು 10 ಮಾರ್ಕ್ಸು, 15 ಮಾರ್ಕ್ಸು ಆ ರೀತಿ ಸ್ಕೋರ್ ಮಾಡಿದ್ದೀರಾ ಅಥವಾ ಒಂದು 5 ಮಾರ್ಕ್ಸು, 8 ಮಾರ್ಕ್ಸು ಆ ರೀತಿ ಬಂದ್ಬಿಟ್ಟಿದೆ ಅಂದರೆ ನಿಮ್ಮದು ರ್ಯಾಂಕಿಂಗ್ ಬಂದ್ಬಿಟ್ಟು 50,000ದಿಂದ 1,00,000 ಹೊರಗಡೆ ಬರುತ್ತೆ. ಮತ್ತು ಇನ್ನೊಂದು ವರ್ಸ್ಟ್ ಕೇಸ್ ಏನಂದರೆ ನೀವೇನಾದರೂ ಒಂದು ಬಂದ್ಬಿಟ್ಟು ಇವಾಗ KECTಲಿ ಓವರಾಲ್ 3 ಸಬ್ಜೆಕ್ಟ್ ಸೇರಿಸಿ ಒಂದು 30 ಮಾರ್ಕ್ಸ್ ಬರ್ತಿದೆ, 40 ಮಾರ್ಕ್ಸ್ ಬರ್ತಿದೆ ಅಂದರೆ ಮತ್ತು PUCಲಿ ಒಂದು ಬಂದ್ಬಿಟ್ಟು 60 ತೆಗೆದಿದ್ದೀರಾ ಅಥವಾ ಒಂದು 55 ಜಸ್ಟ್ ಪಾಸ್ ಆಗಿದ್ದೀರಾ ಅಂದರೆ ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 1,00,000 ಕ್ರಾಸ್ ಆಗುತ್ತೆ. ಇಷ್ಟು ಒಂದು ರ್ಯಾಂಕಿಂಗ್ ನಿಮಗೆ ವೇರಿ ಆಗುತ್ತೆ. ಇದು ಅಪ್ರಾಕ್ಸ್ ಆಗಿ ಕೊಟ್ಟಿರೋದು. ಡೆಫಿನೆಟ್ಲಿ ಈ ಒಂದು ರೇಂಜ್ ಸೆಟ್ಟಲ್ಲೇ ನಿಮಗೆ ಒಂದು ಮಾರ್ಕ್ಸ್ಗಳು ಬರೋದು. ಇಲ್ಲಿ ನೀವು ಬೇರೆ ಚಾನಲ್ ಹೋಗಿ ವಿಡಿಯೋ ನೋಡ್ತೀರಾ, ಅಲ್ಲೋಗಿ ಬಂದ್ಬಿಟ್ಟು ನಿಮಗೆ ಎಕ್ಸಾಕ್ಟಾಗಿ 1,000ಕ್ಕೆ ಇಷ್ಟು ಮಾರ್ಕ್ಸ್ ತೆಗೆದಿರಬೇಕು, 5,000ಕ್ಕೆ ಇಷ್ಟು ಮಾರ್ಕ್ಸ್ ತೆಗೆದಿರಬೇಕು, 8,000ಕ್ಕೆ ಇಷ್ಟು ಮಾರ್ಕ್ಸ್ ತೆಗೆದಿರಬೇಕು ಆ ರೀತಿ ಹೇಳಿದ್ರು ಕೂಡ ಅದನ್ನ ಬರೆದಿಟ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಲಾರ್ಜಾಗಿ ವೇರಿ ಆಗುತ್ತೆ. ನಾನು ಹೇಳಿರೋ ರ್ಯಾಂಕಿಂಗ್ ಒಳಗಡೆ ನೀವು ಡೆಫಿನೆಟ್ಲಿ ಬರ್ತೀರಾ. ಇನ್ ಕೇಸ್ ನೀವೇನಾದರೂ ಆ ರೇಂಜ್, ಆ ಬೌಂಡ್ರಿಲಿ ಮಾರ್ಕ್ಸ್ ತೆಗೆದಿದ್ದೀರಾ ಅಂದರೆ KECT ಮತ್ತು PUCಲಿ. ಮತ್ತು ಈ ರೀತಿ ಬಂದರೆ ನಮಗೇನಾದರೂ ಒಂದು ಸೀಟ್ ಸಿಗುತ್ತೆ ಚೆನ್ನಾಗಿರೋದು ಅಂತ ನೀವು ಕೇಳ್ಬೋದು. ಅದು ಕೌನ್ಸಿಲಿಂಗಲ್ಲಿ ಬೇರೆ ರೀತಿ ವರ್ಕ್ ಆಗುತ್ತೆ. ಅದನ್ನ ನಿಮಗೆ ಲೇಟರಾಗಿ ತಿಳಿಸ್ಕೊಡ್ತೀನಿ ನೆಕ್ಸ್ಟು ಬರೋ ವೀಡಿಯೋಗಳಲ್ಲಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.